ಒಂದು ಸಣ್ಣ ಪಟ್ಟಣದಲ್ಲಿ ಚಿನ್ನು ಎಂಬ ಕ್ಯೂಟ್ ಹುಡುಗಿ ವಾಸಿಸುತ್ತಿದ್ದಳು. ಚಿನ್ನುಗೆ ಪ್ರಾಣಿಗಳು ಎಂದರೆ ತುಂಬಾ ಪ್ರೀತಿ. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಮಳೆಯಲ್ಲಿ ನಡುಗುತ್ತಿದ್ದ ಒಂದು ಚಿಕ್ಕ ನಾಯಿ ಮರಿ ಅವಳ ಕಣ್ಣಿಗೆ ಬಿತ್ತು. ಅದರ ಕಣ್ಣುಗಳಲ್ಲಿ ಭಯ ಮತ್ತು ಹಸಿವು ಕಾಣುತ್ತಿತ್ತು. ಚಿನ್ನು ತಕ್ಷಣವೇ ತನ್ನ ಛತ್ರಿಯನ್ನು ಅದರ ಮೇಲೆ ಹಿಡಿದು, ಭಯಬೇಡ ಪುಟ್ಟ, ನಾನು ಇದ್ದೇನೆ ಎಂದು ಹೇಳಿದಳು. ಆ ಮಾತು ಕೇಳಿದಂತೆ ನಾಯಿ ಮರಿ ತನ್ನ ಬಾಲ ಹಾರಿಸಿ ಚಿನ್ನುವಿನ ಹಿಂದೆ ಹಿಂದೆ ಬಂದಿತು. ಚಿನ್ನು ಅದನ್ನು ಮನೆಗೆ ಕರೆದುಕೊಂಡು ಹೋಗಿ ಹಾಲು ಮತ್ತು ಬಿಸ್ಕತ್ ಕೊಟ್ಟಳು. ಆ ದಿನದಿಂದ ನಾಯಿ ಮರಿಯ ಹೆಸರು ಗುಂಡು ಎಂದು ಆಯಿತು. ಪ್ರತಿದಿನ ಗುಂಡು ಚಿನ್ನುವನ್ನು ಶಾಲೆಗೆ ಕಳಿಸಿ ಗೇಟ್ ಬಳಿ ಕಾಯುತ್ತಿದ್ದ. ಚಿನ್ನು ಮನೆಗೆ ಬಂದಾಗ ಗುಂಡು ಸಂತೋಷದಿಂದ ಜಿಗಿದು ಅವಳನ್ನು ಸ್ವಾಗತಿಸುತ್ತಿತ್ತು. ಇಬ್ಬರೂ ಒಟ್ಟಿಗೆ ಆಟ ಆಡುತ್ತಿದ್ದರು, ಕತೆ ಕೇಳುತ್ತಿದ್ದರು ಮತ್ತು ನಗುತ್ತಿದ್ದರು. ಒಂದು ದಿನ ಚಿನ್ನು ಜ್ವರದಿಂದ ಬಳಲುತ್ತಿದ್ದಾಗ ಗುಂಡು ಅವಳ ಪಕ್ಕದಿಂದ ಎದ್ದೇ ಇಲ್ಲ. ಅವಳ ಮುಖ ನೋಡುತ್ತಲೇ ಕುಳಿತಿತ್ತು. ಚಿನ್ನು ಗುಣಮುಖವಾದಾಗ ಅವಳಿಗೆ ಗೊತ್ತಾಯಿತು, ಗುಂಡು ಕೇವಲ ನಾಯಿ ಅಲ್ಲ, ಅದು ಅವಳ ಅತ್ಯುತ್ತಮ ಸ್ನೇಹಿತ. ಅಂದಿನಿಂದ ಚಿನ್ನು ಮತ್ತು ಗುಂಡು ನಡುವಿನ ಸ್ನೇಹ ಇನ್ನಷ್ಟು ಗಟ್ಟಿಯಾಗಿ ಬೆಳೆದಿತು. ಅವರ ಪ್ರೀತಿ ಎಲ್ಲರಿಗೂ ಕ್ಯೂಟ್ ಮಾದರಿಯಾಯಿತು.